ಹೋರಾಟಗಾರರಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ವಾ? ಕನ್ನಡಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಕೇಸ್ ಹಾಕಿರುವ ಸರ್ಕಾರಗಳು ಕೇಸ್ ಯಾವಾಗ ವಾಪಸ್ ತೆಗೆದುಕೊಳ್ಳುತ್ತೆ ಅಂತ ರಾಜ್ ನ್ಯೂಸ್ ಜನಧ್ವನಿಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿತ್ತು. ಇದೇ ವಿಚಾರವಾಗಿ ಇಂದು ಗೃಹ ಸಚಿವರಾದಂತಹ ಪರಮೇಶ್ವರ್ಗೆ ನಮ್ಮ ಪ್ರತಿನಿಧಿ ಪ್ರಶ್ನೆಯನ್ನ ಕೇಳಿದ್ದು, ಇದುವರೆಗೂ ಯಾರೂ ಕೂಡ ಪ್ರಕರಣವನ್ನ ವಾಪಸ್ ತಗೊಳ್ಳಿ ಅಂತ ನನ್ನ ಬಳಿ ಬಂದಿಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಹೋರಾಟಗಾರರು ಬಂದು ಮನವಿಯನ್ನ ಕೊಟ್ಟರೆ ಪರಿಶೀಲಿಸಿ ಪ್ರಕರಣವನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ರಾಜ್ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ಅನವಶ್ಯಕವಾಗಿ ಇನ್ನೋಸೆಂಟ್ಸ್ ಜನಗಳ ಮೇಲೆ ಕೇಸ್ಗಳನ್ನು ಯಾವುದೇ ಕೇಸ್ ಹಾಕಿರೋದಿದ್ದರೆ ಅದನ್ನು ಕ್ಯಾಬಿನೆಟಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದೋ ರೀತಿಯ ಒಂದು ಸಂಬಂಧ ಇಲ್ಲದೆ ಇರೋರು ಅಥವಾ ಭಾಳ ಜನ ಇನ್ನೋಸೆಂಟ್ಗಳು ಅಂಥವ್ರನ್ನ ಹಾಕಿದರೆ ಅದನ್ನು ನಾವು ವಾಪಸ್ ತಗೊಳ್ತಕ್ಕಂಥ ತೀರ್ಮಾನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡುತ್ತೆ. ಅದಾದ ಮೇಲೆ ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡು ಹೋಗಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಇದು ಪ್ರೊಸೀಜರ್ ಇರೋದು. ಹಾಗಾಗಿ ನಮಗೆ ಅಂಥದ್ದು ಯಾವುದೂ ಕೂಡ ಇನ್ನೂವರೆಗೆ ಬಂದಿಲ್ಲ. ಬಂದ ನಂತರ ಪರಿಶೀಲನೆ ಮಾಡ್ತೀವಿ. ಅಲ್ಲಿ ಯಾರು ಇನ್ನೋಸೆಂಟ್ಸ್ ಇದ್ದಾರೆ ಅಥವಾ ಯಾವ ಘಟನೆ ನಡೆದಿದೆ ಆ ಘಟನೆಯ ಮೂಲ ಅಥವಾ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಅದಾದಮೇಲೆ ವಾಪಸ್ ತಗೊಳ್ಳೋಂಥ ಅವಕಾಶ ಇದ್ದರೆ ವಾಪಸ್ ತಗೊಳ್ತೀವಿ. ಅನವಶ್ಯಕವಾಗಿ ಇನ್ನೋಸೆಂಟ್ಸ್ ಜನಗಳ ಮೇಲೆ ಕೇಸ್ಗಳನ್ನು ಯಾವುದೇ ಕೇಸ್ ಹಾಕಿರೋದಿದ್ದರೆ ಅದನ್ನು ಕ್ಯಾಬಿನೆಟಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದೋ ರೀತಿಯ ಒಂದು ಸಂಬಂಧ ಇಲ್ಲದೆ ಇರೋರು ಅಥವಾ ಭಾಳ ಜನ